ಬೈ ಎಲೆಕ್ಷನ್ ನಲ್ಲಿ ವೀರಣ್ಣ ಚರಂತಿಮಠ ಅವರು ಮನೆ ಮನೆ ಪ್ರಚಾರ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಗೋವಿಂದ ಕಾರಜೋಳರಿದ್ರು. ದುರ್ಗಾನಗರ, ಕೆರುಡಿ ಆಸ್ಪತ್ರೆ ಬಡಾವಣೆ ಮುಂತಾದ ಕಡೆಗಳಲ್ಲಿ ವೀರಣ್ಣ ಚರಂತಿಮಠ ಕ್ಯಾಂಪೇನ್. ಇವತ್ತಿನಿಂದ ಪ್ರಚಾರ ಮಾಡ್ತಾ ಇಲ್ಲ. ನಾವು 23ನೇ ತಾರೀಕು ಏನು ನಾಮಿನೇಷನ್ ಕೊಟ್ಟಿವಿ ಅವತ್ತಿನಿಂದನೇ ಪ್ರಚಾರ ಮಾಡ್ತಾ ಇದ್ದೇವೆ. ಇದರೊಳಗೆ ಅಜೆಂಡಾ ಏನಿದೆ, ಅಭಿವೃದ್ಧಿ ಒಂದು ಅಜೆಂಡಾ. ಬಾಗಲಕೋಟೆ ಸಮಸ್ಯೆಗಳು ನಿವಾರಣೆ ಆಗಬೇಕು. ನಾವೇನು ಪ್ರಾರಂಭ ಮಾಡಿದ್ವಿ ಆ ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ನಡಿಬೇಕು. ಬಿಜೆಪಿಯವರು ಕಳೆತಗಳದರ ಅಂತವ್ರಿಗೆ ಓಟ್ ಹಾಕಬೇಡ್ರಿ ಅನ್ನೋ ಕಾಂಗ್ರೆಸ್ಸಿನವರ ತುಡುಗೆತ್ತವು. ಅವರ ಕಳ್ಳರು, ದೇಶ ಹಾಳು ಮಾಡ್ಯಾರ. ಅವರು ದೇಶಕ್ಕೆ ಏನು ಒಳ್ಳೇದು ಮಾಡ್ಯಾರ. ಅವರು ಹಿಂದೂ ಸಮಾಜ ತುಳಿಯುವಂತ ಕೆಲಸ ಮಾಡ್ತಾರೆ. ಅವರು ದೇಶದ್ರೋಹದ ಕೆಲಸ ಮಾಡ್ತಾರೆ. ಅವ್ರ ನಾಯಕರು ವಿದೇಶಕ್ಕೆ ಹೋಗಿ ನಮ್ಮ ದೇಶದ ಪ್ರಧಾನಮಂತ್ರಿಯನ್ನ ಮತ್ತು ದೇಶದ ಬಗ್ಗೆ ಅಗೌರವವಾಗಿ ಮಾತಾಡ್ತಾರೆ. ಅವರು ತುಡುಗೆತ್ತುಗಳವು, ಕಳ್ಳೆತ್ತುಗಳು. ನಾವು ಕೆಲಸ ಮಾಡೋರು ಪ್ರಾಮಾಣಿಕವಾಗಿ. ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಸರ್, ಮೊದಲೆಲ್ಲ ಹಿಂದುತ್ವ ಜಪ ಮಾಡ್ತಾ ಇದ್ದಾರೆ ಸರ್. ಸೀಮೆ ನಾವೇನು ಅವ್ರಿಗೆ ಹಿಂದೂಗಳು ಅಲ್ಲ ಅಂತ ನಾವು ಹೇಳಿಲ್ಲ. ನಾನು ಹಿಂದೂಗಳು ಗೆಲ್ಲಬೇಕಂತೂ ಹೇಳಿಲ್ಲ. ಬಾಗಲಕೋಟೆಯಲ್ಲಿ ಬಿಜೆಪಿ ಗೆಲ್ಲಬೇಕು, ಹಿಂದುತ್ವ ಗೆಲ್ಲಬೇಕು ಅಂದೆ. ಹಿಂದುತ್ವ ಬೇರೆ, ಹಿಂದೂಗಳು ಬೇರೆ. ಅದನ್ನ ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ಸಿಗೆ ಹೆಂಗೆ ಗೆಲ್ಲಬೇಕು ಅಂತ ಗೊತ್ತಿದೆ. ಮೇಟಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅಂದ್ರು KH ಮುನಿಯಪ್ಪನ. ಸಂತೋಷ್ ಲಾಡ್ ಕೂಡ ಪ್ರಚಾರದಲ್ಲಿದ್ದಾರೆ. ಯುದ್ಧ ನಡೀತಿದೆ, ಚುನಾವಣೆ ಪ್ರಚಾರ ನಿಂತಿಲ್ಲ. ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯದ ಜನರ ಬಟ್ಟೆ ಧರಿಸಿ ಮೋದಿ ಅಡ್ಡಾಡ್ತಿದ್ದಾರೆ. ನೀವು ಸಿದ್ದರಾಮಯ್ಯನವರ ಬಗ್ಗೆ ಮಾತಾಡ್ತೀರಿ. ಮುಸ್ಲಿಂ, ಪಾಕಿಸ್ತಾನ, ಬಾಂಗ್ಲಾದೇಶ ಇವ್ರನ್ನ ಬಿಟ್ಟರೆ ಬೇರೆ ಮಾತಾಡೋದಿಲ್ಲ ಅವರು. ಕಾಂಗ್ರೆಸ್ ಪಕ್ಷ ಗೆಲ್ಲೋದು ಹೆಂಗೆ ಅಂತ ಗೊತ್ತಿದೆ. ಮೇಟಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಇಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ತಿಮ್ಮಾಪುರ ಇನ್ಚಾರ್ಜ್ ಇದ್ದಾರೆ, ಇಲ್ಲಿ ನಮ್ಮ ನಂಜನಮಟ್ಟ ಅಧ್ಯಕ್ಷರಿದ್ದಾರೆ, ಮತ್ತು ಎಲ್ಲ ಶಾಸಕರು ಮಂತ್ರಿಗಳು ಇಲ್ಲಿ ಕೆಲಸ ಮಾಡ್ತಾರೆ. ಉಮೇಶ್ ಮೇಟಿ ಅವರು 100 ಗೆಲ್ತಾರೆ. ಯುದ್ಧ ನಡೀತಾ ಇದೆ, ಆದ್ರೆ ಇವರು ಚುನಾವಣೆ ಪ್ರಚಾರ ನಿಲ್ಲೋದಿಲ್ಲ. ಬರೇ ಡ್ರೆಸ್ಸು ಪ್ರಚಾರ ಇಂತ ಒಂದು ಗಿಮಿಕ್ಸ್ ಬಿಟ್ರೆ ಪ್ರಧಾನಮಂತ್ರಿ ಅವರು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಿ. ನೀವು ಏನು ಕೇವಲ ಮುಸಲ್ಮಾನ, ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಈ 4 ಬಿಟ್ರೆ ಇವತ್ತು ಚುನಾವಣೆ ಮುದ್ದೆ ಏನಿದೆ ತಾವು ಯೋಚನೆ ಮಾಡಿ ನೋಡಿ. ಇವರು ಹಿಂದೂಗಳಿಗೆ ಮೋಸ ಮಾಡಿ ದಾರಿ ತಪ್ಪಿಸಿ ಇವ್ರ ಮಕ್ಕಳುಗಳು ಎಲ್ಲ ಅಮೆರಿಕ, ಫ್ರಾನ್ಸ್, ಇಟ್ಲಿಯಲ್ಲಿ ಇವ್ರ ಮಕ್ಕಳು ಹೋಗ್ತಾರೆ. ಯಾರು ದಿನ ಬೆಳಿಗ್ಗೆ ಭಾಷಣ ಮಾಡಿ ಹಿಂದೂದ ಬಗ್ಗೆ ಬಹಳ ಪ್ರಚಾರವನ್ನು ಕೊಡ್ತಾ ಇದ್ದಾರೆ. ಇವ್ರ ಮಕ್ಕಳ ಮೇಲೆ ಯಾವುದೋ ಒಂದು ಕೇಸ್ ಇಲ್ಲ. ಬಿಜೆಪಿ ಮುಖಂಡರು, ಕೇಂದ್ರದ ಸಚಿವರ ಮಕ್ಕಳುಗಳು ಎಲ್ಲರೂ ಯಾರು ಈ ದೇಶದ ಸಿಟಿಜನ್ಶಿಪ್ ಕೂಡ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.